Good morning, students. Let's have one more discussion with one more example with regard to the problems of liquidation, especially when the case of sufficient cash is not available for the payment to unsecured creditors. ಇಲ್ಲಿವರೆಗೂ ನಾವು ಈ ಒಂದು ಪರ್ಟಿಕ್ಯುಲರ್ ಮೆಥಡಾಲಜಿಯಲ್ಲಿ ಒಂದು 5 ರಿಂದ 6 ಸಮ್ಸ್ಗಳನ್ನ ನೋಡಿದೀವಿ. I have taken one more example with regard to the same category. So under this, they have been given Unfortunate Limited went into liquidation on 1st April 2020, on which date its position was as follows under ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು, ಶೇರ್ ಕ್ಯಾಪಿಟಲ್ 2 lakhs, in bracket 2500 shares of rupees 100 each, rupees 80 per share paid ಅಂತ ಕೊಟ್ಟಿದ್ದಾರೆ. So here make sure underline 80 per share has been paid ಅಂತ ಹೇಳಿ. So with regard to this ಒಂದು ಅಡ್ಜಸ್ಟ್ಮೆಂಟ್ ಇದೆ, ಏನು ಅಂತ ನೋಡೋಣ. 80 ಕೊಟ್ಟಿದ್ದಾರೆ, 100 ಕೊಟ್ಟಿಲ್ಲ, ಹಾಗಾದ್ರೆ 20 rupees is balance ಅಂತ ಹೇಳಿ ಅರ್ಥ. ಸೆಕ್ಯೂರ್ಡ್ ಲೋನ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಕೊಟ್ಟಿರುವಂತದ್ದು. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಅವರು ಸೆಕ್ಯೂರಿಟಿ ಆಗಿ ತಗೊಂಡು ಲೋನ್ ತಗೊಂಡಿದ್ದಾರೆ, ಸೆಕ್ಯೂರಿಟಿ ಆಗಿ ಕೊಟ್ಟು ಲೋನ್ ತಗೊಂಡಿದ್ದಾರೆ ಅಂತ ಹೇಳಿ. ಸೊ ಇಟ್ ಈಸ್ ಅಪ್ ಟು ದ rupees 50,000 rupees ಕೊಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಬೈ ಪ್ಲೆಡ್ಜಿಂಗ್ ಅನ್ ಅಸೆಟ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಇರುವಂತದ್ದು. ಲೆಟ್ಸ್ ಸಿ ಹೌ ದಟ್ ಲ್ಯಾಂಡ್ ಅಂಡ್ ಮತ್ತೆ ಸೆಕ್ಯೂರ್ಡ್ ಲೋನ್ ನ ಟ್ರೀಟ್ಮೆಂಟ್ ಹೇಗೆ ತಗೊಳ್ಬೇಕು ಅಂತ ನೋಡೋಣ. ಹಾಗೆ ನೆಕ್ಸ್ಟ್ ಒನ್ ಅನ್ಸೆಕ್ಯೂರ್ಡ್ ಲಯಬಿಲಿಟೀಸ್ ಇನ್ ಬ್ರಾಕೆಟ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ rupees 5,000 they have been given. Make sure that underline including preferential creditors. So 1 lakh rupees total unsecured liability ಅಂತ ಕೊಟ್ಟಿದ್ದಾರೆ, out of which 5,000 is preferential creditors ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ remaining 95,000, 1 lakh minus 5,000, remaining 95,000 to be treated as unsecured creditor ಅಂತ ಹೇಳಿ ನಾವಿಲ್ಲಿ ಟ್ರೀಟ್ ಮಾಡ್ಬೇಕಾಗುತ್ತೆ. So this one regard to liability side of the particular balance sheet. Asset side various assets ಗಳನ್ನ ಕೊಟ್ಟಿದ್ದಾರೆ. Land and building 40,000, other fixed assets 1,30,000 ಇದೆ, stock 52,500 rupees ಇದೆ, debtors 50,000, loan 20,000, then cash 2,500, profit and loss account ಅಂತ ಹೇಳಿ 55,000 rupees ನ ಕೊಟ್ಟಿದ್ದಾರೆ. ನಾಮಿನಲ್ ವ್ಯಾಲ್ಯೂ ಆಫ್ ದಿಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುವಂತದ್ದು. ಇನ್ ದಿಸ್ ಲಿಕ್ವಿಡೇಟರ್ ಅನ್ನೋ ಒಂದು ಚಾಪ್ಟರ್ ಬಂದಾಗ, irrespective of the balance sheet position, however they have been given, whatever the information they have been given in an additional information ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಮೈಂಡ್ ಮಾಡ್ತೀರಾ. ಸೊ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ನಾವು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಬೈ ಕೀಪಿಂಗ್ ದೋಸ್ ಇನ್ಫಾರ್ಮೇಶನ್ ಇನ್ ದಟ್ how those particular additional ಅಥವಾ adjustments has been done by the liquidator ಅಂತ ಹೇಳುವಂಥದ್ದು ಸ್ಟೇಟ್ಮೆಂಟ್ ಆಫ್ ಅನ್ ಅಫೇರ್ಸ್ ನೋಡೋಣ. Very first adjustment, land and building were realized by secured creditor for rupees 60,000. Make an underline note ಅಥವಾ note of that particular land and building is being realized by rupees 60,000 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕ್ರೆಡಿಟರ್ ಆಗಿರುವಂತವ್ರು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಇಟ್ಕೊಂಡು ಎಷ್ಟು ಸಾಲ ಕೊಟ್ಟಿದ್ರು? 50,000 ರೂಪಾಯಿ ಅಷ್ಟು ಸಾಲ ತಗೊಂಡಿದ್ವಿ ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಕೊಟ್ಟು. ಮೇಕ್ ಶೂರ್ ದಟ್ ಕೀಪ್ ಇನ್ ಮೈಂಡ್, when the asset realizing value is more than whatever the loan has been taken, that should be more than ಅಂತ ರಿಯಲೈಸ್ ಬರುತ್ತೆ. ಅದಕ್ಕೋಸ್ಕರ ಅಸೆಟ್ ಎಷ್ಟು ರಿಯಲೈಸ್ ಆಗುತ್ತೆ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಸೆಟ್ ರಿಯಲೈಸ್ ಅನ್ನೋ ಒಂದು ಹೆಡ್ ಅಲ್ಲಿ ತಗೊಳ್ತೀವಿ. ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಹೇಳಿ ಈ ಅಮೌಂಟ್ ನ ಫುಲ್ ಅಮೌಂಟ್ ನ ತಗೊಳ್ಬೇಕಾಗುತ್ತೆ. ಅದೇ ಇನ್ ಕೇಸ್ ಅಲ್ಲಿ ಏನಾದ್ರು ಒಂದು ಎಕ್ಸಾಂಪಲ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ರಿಯಲೈಸ್ ಈಸ್ ವಿತ್ ಇನ್ ದಿಸ್ ಪರ್ಟಿಕ್ಯುಲರ್ 50,000 ಗಿನ್ನ ಕಡಿಮೆ ಅಮೌಂಟ್ ಆಗಿತ್ತು ಅಂತ ಹೇಳಿದ್ರೆ, ಆಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಇದು ಎಷ್ಟು ಕಡಿಮೆ ಅಮೌಂಟ್ ಗೆ ರಿಯಲೈಸ್ ಆಗಿರುತ್ತೋ ದಟ್ ಅಮೌಂಟ್ ಶುಡ್ ಬಿ ಟೇಕನ್. ಟೇಕ್ ಫಾರ್ ಎಕ್ಸಾಂಪಲ್, ದಿಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಈಸ್ ರಿಯಲೈಸಿಂಗ್ ಫಾರ್ rupees 40,000 ಅಂತ ಏನಾದ್ರು ಕೊಟ್ಟಿದ್ದ ಅಂತ ಹೇಳಿದ್ರೆ, ಆಗ ಸೆಕ್ಯೂರ್ಡ್ ಲೋನ್ ಬಂದು ಪೇಮೆಂಟ್ ಸೈಡ್ ಅಲ್ಲಿ 40,000 rupees ನ ತಗೊಳ್ಬೇಕಾಗುತ್ತೆ. ಇಟ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ದಟ್ ನಾವು ಸೆಕ್ಯೂರ್ಡ್ ಆಗಿ ಲೋನ್ ತಗೊಂಡಿರುವಂತದ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಅಸೆಟ್ ನ ಪ್ರೆಡ್ಜ್ ಮಾಡಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಅಸೆಟ್ ಲಿಕ್ವಿಡೇಷನ್ ಆಗುವಂತ ಸಂದರ್ಭದಲ್ಲಿ ತಗೊಂಡಿರುವ ಲೋನ್ ಅಮೌಂಟ್ ಗಿನ್ನ ಅಷ್ಟ ಅಮೌಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ, ದಿಸ್ ಫುಲ್ ಅಮೌಂಟ್ ನ ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಹೇಳಿ ಪೇಮೆಂಟ್ ನ ಮಾಡ್ತೀವಿ. ಅದೇ ಕ್ವೈಟ್ ಆಪೋಸಿಟ್ ಸಿಚುವೇಶನ್ ಅಲ್ಲಿ ಏನಾದ್ರು ತಗೊಂಡಿರುವಂತ ಲೋನ್ ಅಮೌಂಟ್ ಗಿಂತ ರಿಯಲೈಸ್ ಆಗ್ತಿರುವಂತ ವ್ಯಾಲ್ಯೂ ಈಸ್ ಲೆಸ್ ದಾನ್ ದಟ್ ಪರ್ಟಿಕ್ಯುಲರ್ ಲೋನ್ ಅಮೌಂಟ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಲೆಸರ್ ಅಮೌಂಟ್ ವೈಲ್ ಮೇಕಿಂಗ್ ಪೇಮೆಂಟ್ ಟು ದಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡುವಂತ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ 60,000 ಆಗಿರೋ ಬದಲಾಗಿ 40,000 ಏನಾದ್ರೂ ನಾವು ರಿಯಲೈಸ್ ಮಾಡಿದೀವಿ ಅಂತ ಹೇಳಿದ್ರೆ, ಆಗ ಪೇಮೆಂಟ್ ಸೈಡ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ 40,000 rupees ನ ತಗೊಳ್ಬೇಕಾಗಿತ್ತು. ದಟ್ಸ್ ವಾಟ್ ಸಿಂಪಲ್ ಕಾನ್ಸೆಪ್ಟ್. ಮೇಕ್ ಶೂರ್ ದಟ್ ಇಫ್ ಇಟ್ ಈಸ್ ಮೋರ್ ದಾನ್ ದಟ್ ಸೆಕ್ಯೂರ್ಡ್ ಲೋನ್ ಅಮೌಂಟ್ ಅಂತ ಹೇಳಿದ್ರೆ
ಹೇಳಿದ್ರೆ we will going to consider or we will going to pay only whatever the amount is to be paid to that particular secured creditor ಕೊಡ್ಬೇಕಂತ amount ನ ತಗೊಳ್ತೀವಿ. Clear? Then other fixed assets realizing ಅಂತ ಹೇಳಿ 20,000 other fixed assets ಅಂತ ಹೇಳಿ 20,000 ರಿಯಲೈಸ್ ಆಗ್ತಿದೆ. ಡೆಟಾಸ್ 10,000 ಇದೆ, ಸ್ಟಾಕ್ 5,000 ಇದೆ. ಲೋನ್ಸ್ ವರ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಹೇಳಿ, ಅಂದ್ರೆ ಇರುವಂತ ಲೋನ್ ಅಮೌಂಟ್ 20,000 ಇರುವಂತ ಲೋನ್ ಅಮೌಂಟ್ ಕಂಪ್ಲೀಟ್ ಆಗಿ ಬ್ಯಾಡ್ ಆಗ್ತಿದೆ ಅಂತ ಹೇಳಿದ್ರೆ ಇದರಿಂದ ಒಂದು ಅಮೌಂಟ್ ಸಹ ನಮ್ಗೆ ಇಲ್ಲಿ ಬರ್ತಿಲ್ಲ ಅಂತ ಹೇಳಿ. ಸೊ ಅದು ಒಂದು ಅಮೌಂಟ್ ಬರ್ತಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ಮೈಂಡ್ ಮಾತ್ರ ನಿಲ್ಲ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್, ಲಿಕ್ವಿಡೇಟರ್ ಈಸ್ ಟು ಬಿ ಪೇಯ್ಡ್ ಅ ಫಿಕ್ಸ್ಡ್ ಕಮಿಷನ್ ಆಫ್ ₹500 ಫಿಕ್ಸ್ಡ್ ಕಮಿಷನ್ ಆಗಿ ಅಮೌಂಟ್ ನ ಕೊಡ್ತಿದ್ದಾರೆ. ಇನ್ ಅಡಿಷನ್ ಟು ದಟ್ 1% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಇನ್ಕ್ಲೂಡಿಂಗ್ ಆರ್ ಎಕ್ಸ್ಕ್ಲೂಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ದೇ ಹ್ಯಾವ್ ಬಿನ್ ಗಿವನ್. ಸೊ ಹಾಗಾಗಿ ಇದೆಲ್ಲರಿಗೂ ನಮ್ಗೆ ಆಲ್ರೆಡಿ ಗೊತ್ತಿದೆ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿ. ಒನ್ಸ್ ಅಗೇನ್ ಐ ವಿಲ್ teach how that excluding preferential creditors should be treated anta heli. Then third adjustment, the liquidators out of pocket expenses amounted to ₹500. ಇಲ್ಲಿ out of pocket expenses is nothing but liquidation expenses anta heli. So liquidation expenses amount ಆಗ್ತಾ ಇರೋದು ₹500 ಇದೆ. The last adjustment, company decided to make a calls on shares and received the same in full anta heli. Why the company has to make a call at the time of liquidation? Whatever the unpaid value here, you can see, observe that ₹80 per share has been collected. ಹಾಗಾದ್ರೆ ರೆಸ್ಟ್ ಎಷ್ಟು ₹100 ಅಲ್ಲಿ ಇರುವಂತ ಒಂದು ಪರ್ ಶೇರ್ ವ್ಯಾಲ್ಯೂ ಅಲ್ಲಿ ₹80 ನಾವು ಕಲೆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ 20,000 is unpaid, that is calls in arrears ಅಂತ ಹೇಳ್ತೀವಿ. ಅದನ್ನ at the time of liquidation is company is decided to make a calls on shares and receive the same amount, that is 2,500 shares ಮೇಲೆ ₹20 ಆಗಿ ಕಾಲ್ ಮಾಡಿ ಅಮೌಂಟ್ ನ ರಿಸೀವ್ ಮಾಡ್ತಿದ್ರೆ ಕಾಲ್ಸ್ ಇನ್ ಅರಿಯರ್ಸ್ ನ ಕಾಲ್ ಮಾಡಿ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಅಡ್ಜಸ್ಟ್ಮೆಂಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ತರದ ಒಂದು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಹೇಗೆ ಪೋಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಕೊಟ್ಟಿರುವಂತ ಸಮ್ ಅಲ್ಲಿ ಮೈಂಡ್ ಮಾಡ್ಕೊಳ್ಳಿ. ಸೊ ದೇ ಹ್ಯಾವ್ ಬಿನ್ ಗಿವನ್ ಹಿಯರ್ ಒನ್ ಬೈ ಒನ್ ಹೈಲೈಟ್ ಮಾಡಿ ಪಾಯಿಂಟ್ಸ್ ಗಳನ್ನ. ಫಸ್ಟ್ ಒನ್, ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ. ಸೊ ಅಸೆಟ್ಸ್ ರಿಯಲೈಸ್ಡ್ ಅನ್ನೋ ಒಂದು ಹೆಡ್ ಅಲ್ಲಿ ಒನ್ ಬೈ ಒನ್ ಥಿಂಗ್ ನ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ತೀರಾ. ದಟ್ ಈಸ್ ಕೊಟ್ಟಿರುವಂತ ಎಲ್ಲಾ ಥಿಂಗ್ಸ್ ಗಳಲ್ಲೂ ಸಹ ನಾವು ಹೈಲೈಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ವೆರಿ ಫಸ್ಟ್ ಒನ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ರಿಯಲೈಸ್ ಆಗ್ತಿರುವಂತ ವ್ಯಾಲ್ಯೂ ಶುಡ್ ಬಿ ಟೇಕನ್. Here you can see land and building has been realized for ₹60,000 ಅಂತ ಹೇಳ್ತಾರೆ. So 60,000 has to be taken in a column. Then second one ಏನಿದೆ, other fixed assets. Other fixed assets ಅಂತ ಹೇಳಿ it is being realized for ₹20,000 ಇದೆ. So 20,000 in a column ಅಲ್ಲಿ ಹೈಲೈಟ್ ಮಾಡಿ ತಗೊಳ್ಳೋಣ. Then third one ಏನಿದೆ, debtors. Debtors is being realizing for ₹10,000 ಅಂತ ಹೇಳ್ತಾ ಇದ್ರೆ. ಸೊ ಆ debtors ನ ₹10,000 realize, that value has to be recorded. Then fourth one, that is stock. Stock is being realizing for ₹5,000. So stock is 5,000 ಹಾಗೆ ಎಂಟ್ರಿ ಮಾಡ್ತೀರಾ. Then after that, loans were completely nil, bad ಅಂತ ಹೇಳ್ತಾರಂತದ್ದು. ಸೊ ಲೋನ್ಸ್ were completely nil ಅಂತ ಹೇಳ್ತಾ ಇರೋದ್ರಿಂದ here that is being realizing for ₹0 ಅಥವಾ ನಿಲ್ ಅಂತ ಹೇಳಿ ತಗೊಳ್ತೀರಾ. ಸೊ ಬೇರೆ ರೀತಿಯ ಯಾವುದೇ ಅಸೆಟ್ಸ್ ಇಲ್ಲ, ಕ್ಯಾಶ್ ಇದೆ. ಆಸ್ ವಿ ನೋ ದಟ್ ಕ್ಯಾಶ್ ಶುಡ್ ಬಿ ಟೇಕನ್ ಸೆಪರೇಟ್ ಹೆಡಿಂಗ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸಿನ್ಸ್ ಇಟ್ ಈಸ್ ನಾಮಿನಲ್ ವ್ಯಾಲ್ಯೂ ಆಗಿರೋದ್ರಿಂದ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ದಿಸ್ ಅಮೌಂಟ್ ಶುಡ್ ನಾಟ್ ಬಿ ಟೇಕನ್ ಅಂತ ಹೇಳುವಂತದ್ದು. ಸೊ ಇಲ್ಲಿರುವಂತಹ ಅಸೆಟ್ಸ್ ಗಳನ್ನ ವ್ಯಾಲ್ಯೂ ಅಷ್ಟು ನೋಡ್ತೀರಾ. ಇದನ್ನ ಟೋಟಲ್ ಮಾಡಿ 60,000, 20,000 plus 10,000 plus 5,000, ₹85,000 ಬರುತ್ತೆ. ದಟ್ 85,000 should be recorded outer column. 85,000. This is what first item. Then second one, as we know that cash in hand or at bank. Cash in hand or at bank. In a problem they have been given cash in hand or at bank ಅಂತ ಹೇಳಿ ಎಷ್ಟು ಕೊಡ್ತಾ ಇದ್ರೆ ₹2,500. That ₹2,500 should be recorded outer column. $2,500.
Then very third item, as well know that amount received from contributories. Amount received from contributories. In case ಏನಾದ್ರು ಇದ್ರೆ ಮಾತ್ರ ತಗೊಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಆ ಅಮೌಂಟ್ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. Nil. Then very fourth item is amount received from party paid up shares or calls in arrears. So calls in arrears ಅಂತ ಹೇಳಿ in this particular problem ಅಲ್ಲಿ ಎಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಇರುವಂತ ಒಂದು ಥಿಂಗ್ ನ ಮೈಂಡ್ ಮಾಡ್ತಿರೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೆ 2500 shares of ₹80 paid ಅಂತ ಹೇಳ್ತಾ ಇದ್ರೆ, ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬಂದಾಗ 2500 into 20 rupees per share. So it will come 2500 into 20 ಅಂತ ಹೇಳಿದ್ರೆ it will come 50,000 rupees. ₹50,000. Then these are all the four items we have to be taken. First one, asset realized, then cash in hand or cash at bank ಅಂತ ಹೇಳಿ, then amount received from calls in arrears ಅಥವಾ partly paid up shares ಅಂತ ಹೇಳಿ, then ultimate amount received from contributories ಅದು ನಿಲ್ಲಿದೆ, ಅದನ್ನ ಹಾಗೆ nullify ಮಾಡ್ತೀರಾ. Then payment side ಬಂದಾಗ, as we know that sequential order ಆಗಿ payment ನ ಮಾಡ್ಬೇಕಾಗುತ್ತೆ. Very first one, secured creditor ಅಂತ ಹೇಳಿ payment ನ ಮಾಡ್ತೀರಾ. Secured creditors. ಸೊ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ವೆರಿ ಫಸ್ಟ್ ಒನ್, ಅದರಲ್ಲೂ ಸಹ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಸೆಕ್ಯೂರ್ಡ್ ಲೋನ್ ಇನ್ ಬ್ರಾಕೆಟ್ ಸೆಕ್ಯೂರ್ಡ್ ಬೈ ಮಾರ್ಗೇಜ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ₹50,000 ಅಂತ ಹೇಳ್ತಾರೆ. ಸೊ ದಟ್ 50,000 ಹ್ಯಾಸ್ ಟು ಬಿ ಪೇಡ್ ಆಫ್. ವೈ ದಟ್ 50,000 ಹ್ಯಾಸ್ ಟು ಬಿ ಟೇಕನ್ ಅಂತ ಹೇಳಿದ್ರೆ, ಬಿಕಾಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಮೇಲೆ ಅವರು ಲೋನ್ ಆಗಿ ತಗೊಂಡಿರುವಂತದ್ದು ಅಸೆಟ್ ಆಗಿ ಪ್ಲೇಡ್ಜ್ ಮಾಡಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಟ್ ಈಸ್ ರಿಯಲೈಸಿಂಗ್ ಮೋರ್ ದನ್ ದಟ್ ಲೋನ್ ಅಮೌಂಟ್ ಅಂತ ಇದೆ. 50,000ಕ್ಕಿಂತ ಹೆಚ್ಚಿನದಾಗಿ ರಿಯಲೈಸ್ ಆಗ್ತಾ ಇರೋದ್ರಿಂದ ಎಂಟೈರ್ ಅಮೌಂಟ್ ಶುಡ್ ಬಿ ಟೇಕನ್ ಆಸ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಹೇಳಿ ತಗೊಳ್ತೀವಿ ನಾವಿಲ್ಲಿ. ಸೊ ಆ ವರ್ಡ್ ನಾವಿಲ್ಲಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಬೇಕಾದ್ರೆ ತಗೊಳ್ಬಹುದು, ಅಥವಾ ಜಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ತಗೊಳ್ಬಹುದಾಗುತ್ತೆ. ಇದೇ ಏನಾದ್ರೂ 50,000-60,000 ರಿಯಲೈಸ್ ಆಗ್ತಿರುವಂತ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ವ್ಯಾಲ್ಯೂ ಏನಾದ್ರೂ ದಿಸ್ ಸೆಕ್ಯೂರ್ಡ್ ಕ್ರೆಡಿಟರ್ ಅಮೌಂಟ್ ಗಿನ ಕಡಿಮೆ ಆಗಿತ್ತು, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನಿಷಿಯಲಿ 40,000 ಏನಾದ್ರೂ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ₹40,000 ನ ತಗೊಳ್ಬೇಕಾಗಿತ್ತು. Since it is realizing more than secured loan amount ಆಗಿರೋದ್ರಿಂದ that entire amount should be treated as fully secured creditors ಅಂತ ಹೇಳಿ ತಗೊಳ್ತೀರಾ. This is what one more adjustment with regard to this. Then second one, liquidation expenses. Liquidation expenses ಅಥವಾ legal expenses ಅಂತ ಹೇಳಿ ಸೆಕೆಂಡ್ ಇಲ್ಲಿ ಒಂದು ಥರ್ಡ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಿಕ್ವಿಡೇಟರ್ಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹500 ಅಂತ ಹೇಳಿ. ಸೊ ಅವರು ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರಿಂದ ಆ ಒಂದು ₹500 ನ ಡೈರೆಕ್ಟ್ ಆಗಿ ಲಿಕ್ವಿಡೇಷನ್ ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ತಗೊಳ್ತೀರಾ. ದೆನ್ ಥರ್ಡ್ ಒನ್, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳಿ. ಸೊ ಒನ್ ಅಲ್ಲಿ ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ ಗಳಲ್ಲಿ ಮೈಂಡ್ ಮಾಡ್ತೀರಾ. ವೆರಿ ಫಸ್ಟ್ ಒನ್, ಫಿಕ್ಸ್ಡ್ ಪರ್ಸೆಂಟೇಜ್ ಹ್ಯಾಸ್ ಬಿನ್ ಗಿವನ್. ಫಿಕ್ಸ್ಡ್ ರೆಮ್ಯುನರೇಷನ್ ಅಂತ ಕೊಟ್ಟಿದ್ದಾನೆ. ಆ ಒಂದು ಫಿಕ್ಸ್ಡ್ ರೆಮ್ಯುನರೇಷನ್ it is being given ಎಷ್ಟು ಅಮೌಂಟ್ ಅಲ್ಲಿ ಕೊಟ್ಟಿರುವಂತದ್ದು, ಲಿಕ್ವಿಡೇಟರ್ಸ್ is to be paid a fixed commission of ₹500 ಅಂತ ಹೇಳಿ. ಸೊ ಫಿಕ್ಸ್ಡ್ ರೆಮ್ಯುನರೇಷನ್ ಇನ್ನೊಂದು ಕಾಲಮ್ ಅಲ್ಲಿ ತಗೊಳ್ತೀರಾ, that is ₹500. Then second one, on amount payable to unsecured creditors ಅಂತ ಹೇಳಿ. on amount payable to unsecured creditors. So ಅದರಲ್ಲಿ on amount payable to unsecured creditors ಎಷ್ಟು ಅಮೌಂಟ್ ಆಕ್ಚುಲ್ ಆಗಿ ಪೇಮೆಂಟ್ ಮಾಡ್ತಾ ಇದೀವಿ, on which it is being ಫಿಕ್ಸ್ಡ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಅದೆಷ್ಟು ಅಂತ ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಅಲ್ಲಿ ಒಂದು ಬ್ಲಾಂಕ್ ಬಿಟ್ಕೊಂತೀರಾ. ಅದಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಗೆ ಹೋಗ್ಬೇಕಾಗುತ್ತೆ. Next payment is
payment to debenture holders. ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಕೊಡದೇ ಇರೋದ್ರಿಂದ ನಿಲ್ ಅಂತ ಹೇಳಿ ತಗೊಳ್ತೀರಾ. ದ ನೆಕ್ಸ್ಟ್ ಒನ್ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪ್ರಾಬ್ಲಮ್ ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾನೆ. ಯು ಕ್ಯಾನ್ ಸಿ ಹಿಯರ್ ದಟ್ ಈಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಫ್ ₹5,000 ಅಂತ ಹೇಳಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಈಸ್ ₹5,000 ಅಂತ ಹೇಳಿ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ತೀರಾ. Preferential creditors 5,000. Then last payment with regard to payment to unsecured creditors. So payment to unsecured creditors ಅಂತ ಬಂದಾಗ out of 1 lakh rupees 5,000 is preferential. ಹಾಗಾದ್ರೆ remaining 95,000 is with regard to that unsecured creditors ಅಂತ ಹೇಳಿ ಬರುತ್ತೆ. ಬ್ಯಾಲೆನ್ಸ್ ಫಿಗರ್ ಅಂತ ನೋಡ್ತೀವಿ. ಬಿಫೋರ್ ದಟ್ we need to pay liquidators remuneration ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ we have created one statement that is calculations of amount available for payment to unsecured creditors ಅಂತ ನೋಡ್ಕೊಳ್ಬೇಕಾಗುತ್ತೆ. This calculation is, as we all already know, that this calculation is regarding only with regard to whether they are having sufficient cash to make payment to this unsecured creditors or not. Then one more thing is, in order to make sure that liquidators remuneration has to be paid on that very first time, I mean to say that ಎಲ್ಲಾ ರಿಸಿಟ್ ಗಳನ್ನ ತಗೊಳ್ಬೇಕಾಗುತ್ತೆ. ಅದರಲ್ಲಿ ಎಲ್ಲಾ ರೀತಿಯಂತ ಪೇಮೆಂಟ್ ಗಳನ್ನ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ವೆರಿ ಫಸ್ಟ್ ಒನ್ ಟೋಟಲ್ ಅಂತ ನೋಡ್ಕೊಳ್ಳೋಣ. ಅದರಲ್ಲಿ ಟೋಟಲ್ ರಿಸಿಟ್ ಅಂತ ಹೇಳಿ ಒನ್ ಬೈ ಒನ್ ಹೈಲೈಟ್ ಮಾಡ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ ದಟ್ ಈಸ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ. Assets realized, how much it is? 95,000. Asset realized ಅಂತ ಹೇಳಿ 95,000 ತಗೊಳ್ತೀರಾ. ಅದರಲ್ಲೂ ಸಹ ನಾನು ತುಂಬಾ ಸಂಸ್ಥೆಗಳಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ದಟ್ ಅಮೌಂಟ್ ಶುಡ್ ಬಿ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಹೆಡಿಂಗ್ ಅಸೆಟ್ ರಿಯಲೈಸ್ ಅಂತ ಇನ್ನರ್ ಕಾಲಮ್ ಅಲ್ಲಿ ತಗೊಂಡಿರುವಂತ ಎಲ್ಲಾ ರೀತಿಯಂತ ಒಂದು ಪರ್ಟಿಕ್ಯುಲರ್ ತಿಂಗಳನ್ನ ಏನ್ ಔಟ್ ಆಫ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿರ್ತೀವೋ ದಟ್ ಅಮೌಂಟ್ ಶುಡ್ ಬಿ ಟೇಕನ್. ಇಟ್ ಈಸ್ 95,000. then 95,000 ತಗೊಳ್ತೀರಾ. ಸೆಕೆಂಡ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್ ಅಂತ ಹೇಳಿ ಇರುವಂತ 2,500 rupees ನ ಮೆನ್ಷನ್ ಮಾಡ್ತೀರಾ. ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ. ಥರ್ಡ್ ಅಮೌಂಟ್ ರಿಸೀವ್ಡ್ ಈಸ್ they have been given, that is calls in arrears of partly paid up stays on which 2,520 rupees ಏನಿದೆ 50,000 rupees ನ ಟೋಟಲ್ ಆಗಿ ತಗೊಳ್ತೀರಾ. ಸೊ ಹಾಗಾದ್ರೆ the total of these three will come 95,000, 2,500, then 50,000. It will come 1,47,500. 1,47,500 rupees ನಾವು ಟೋಟಲ್ ಆಗಿ ಹೈಲೈಟ್ ಮಾಡ್ಕೊಳ್ತೀರಾ. ಈ ಟೋಟಲ್ ಅಲ್ಲಿ we need to deduct on the payment side one by one ಇಲ್ಲಿವರೆಗೂ ಏನೇನ್ ಪೇಮೆಂಟ್ಸ್ ಮಾಡಿರ್ತೀವೋ ಎಲ್ಲಾ ರೀತಿಯ ಪೇಮೆಂಟ್ ಗಳನ್ನ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ದಿಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್, ದಟ್ ಈಸ್ ಫಿಕ್ಸ್ಡ್ ರೆಮ್ಯುನರೇಷನ್ ಅಥವಾ ಆನ್ ಅಸೆಟ್ ರಿಯಲೈಸ್ಡ್ ಅಂತ ಏನ್ ಕೊಟ್ಟಿರ್ತೀರೋ ಅದನ್ನ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ಒನ್ ಬೈ ಒನ್ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡಿ ಹೈಲೈಟ್ ಮಾಡಿ. ವೆರಿ ಫಸ್ಟ್ ಒನ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ದೇ ಹ್ಯಾವ್ ಬಿನ್ ಗಿವನ್ 50,000 rupees. Then very second one liquidation expenses, it is 500. then ಅದಾದ್ಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಫಿಕ್ಸ್ಡ್ ಅಮೌಂಟ್ ಅಂತ ಹೇಳಿ ಕೊಡ್ತಾ ಇದ್ರೆ 500 rupees, ಅದನ್ನ ಹಾಗೆ ತಗೊಳ್ತೀರಾ. ದೆನ್ ಡಿಬೆಂಚರ್ಸ್ ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ತಿಂಗಳಲ್ಲಿ ಪ್ರಾಬ್ಲಮ್ ಅಲ್ಲಿ ಡಿಬೆಂಚರ್ಸ್ ಕೊಟ್ಟಿಲ್ಲ, ನಿಲ್ ಅಂತ ಹೈಲೈಟ್ ಮಾಡಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸಹ ಕೊಟ್ಟಿದ್ದಾರೆ, ಇಟ್ ಈಸ್ 5,000 rupees. ಸೊ ಎಲ್ಲಾನು ಟೋಟಲ್ ಮಾಡಿದ್ರೆ 50,000, 500, 500, then 5,000, it will come 56,000 rupees. ಈ 56,000 ನ ಔಟ್ ಆಫ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. Out of 1,47,500, we need to deduct this amount, that is 56,000 rupees ನ ಲೆಸ್ ಮಾಡಿ ತಗೊಳ್ಬೇಕಾಗುತ್ತೆ. So whatever it will come, that amount has to be taken ಅಂತ ಹೇಳಿ ನೋಡ್ಕೊಳ್ತೀರಾ. 1,47,500 less 56,000, it will come 91,500 rupees. 91,500, make sure that it is excluding preferential creditors ಅನ್ನೋ ಒಂದು ಥಿಂಗ್ ನ ನಾವಿಲ್ಲಿ ಆ ಒಂದು ಕಂಡೀಷನ್ ನ ಫುಲ್ಫಿಲ್ ಮಾಡಿರ್ಲೇಬೇಕಾಗುತ್ತೆ. ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ದಟ್ ಮೀನ್ಸ್ ಟು ಸೇ ಲೈಕ್ ಇಲ್ಲಿ ಪೇಮೆಂಟ್ ಅನ್ನ ಲೆಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸಹ ನಾವಿಲ್ಲಿ ಕನ್ಸಿಡರ್ ಮಾಡಿದೀವಿ ಅಂತ ಅರ್ಥ. ಸೊ 91,500, ರಿಮೆಂಬರ್ ದಟ್ 91,500 on amount payable to unsecured creditors excluding preferential creditor ಅಂತ ಹೇಳಿ they have been given 1% remuneration ಇದೆ. ಸೊ ಅದನ್ನ 91,500 into
into 1 divided by 101% ಅಂತ ಹೇಳಿ ತಗೊಳ್ತೀರಾ into 1 divided by 101. ಹಾಗಾದ್ರೆ it will come 906 rupees 906. Now make a total of these two 500 then 906. The total of these two will come 1406. 1406 ಇಷ್ಟು ಟೋಟಲ್ ಅಮೌಂಟ್ ಗಳನ್ನ ಔಟ್ ಆಫ್ ಕಾಲಮ್ ಅಲ್ಲಿ ಇರುವಂತ ಟೋಟಲ್ ಅಮೌಂಟ್ಸ್ ಗಳನ್ನ ಈಗ ಟ್ಯಾಲಿ ಮಾಡ್ತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಮೇಕ್ ಶೂರ್ ದಟ್ ಔಟ್ ಆಫ್ ಕಾಲಮ್ 95,000 then cash in hand ಅಂತ ಹೇಳಿ 2500 ಇದೆ. Then amount received from partly paid of 50,000. The total of these three amount will come 1,47,500 rupees. 1,47,500. ಲೆಫ್ಟ್ ಹ್ಯಾಂಡ್ ಸೈಡ್ ಸಹ ಅಷ್ಟೇ ಅಮೌಂಟ್ ಮೆನ್ಷನ್ ಮಾಡ್ತೀರಾ 1,47,500. both the sides 1,47,500. ಈಗ 1 by 1 ಲೆಸ್ ಮಾಡ್ತಾ ಟೋಟಲ್ ಟ್ಯಾಲಿ ಮಾಡ್ಕೊಳ್ಳಿ ಅಷ್ಟೇ. ದೆನ್ ಫಸ್ಟ್ ಒನ್ 50,000 ಇದೆ, ದೆನ್ 500, ಅದಾದ್ಮೇಲೆ 1,406. ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 5,000 ಇದೆ. ಹಾಗಾದ್ರೆ ಬ್ಯಾಲೆನ್ಸ್ ಫಿಗರ್ ವಿಲ್ ಕಮ್ however it is come that has to be made sure that 90,594. 90,594. This is whatever the amount is available for make payment to unsecured creditors ಅಂತ ಬರುತ್ತೆ. ಅದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಮೆನ್ಷನ್ ಮಾಡ್ತೀವಿ. Why balancing figure? Because we supposed to make payment to this unsecured creditor is to the extent of 95,000, but after making all these payments they are having only 90,594. So ಅದಕ್ಕೆ ಸ್ಟೇಟ್ಮೆಂಟ್ ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಅಡಿಷನಲ್ ಆಗಿ ಏನ್ ನೋಡ್ಕೊಳ್ಬೇಕಾಗುತ್ತೆ ಒಂದು ಕ್ಯಾಲ್ಕುಲೇಷನ್, 1 ರೂಪಾಯಿಗೆ ಎಷ್ಟು ಅವ್ರಿಗೆ ಅಮೌಂಟ್ ಸಿಕ್ತಂಗಾಯ್ತು ಅನ್ನೋ ಕ್ಯಾಲ್ಕುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. 90,594 is they are paying for 95,000. 95,000 ಕೊಡೋ ಬದಲಾಗಿ they are paying 90,500 ಆಗಿರಿಂದ, so that it will come 90,594 divided 95,000 ಮಾಡಿದ್ರೆ 0.9536. 0.9536 or 0.9536 or ultimately ನಾವಿಲ್ಲಿ ಹಾಗೆ ಮೆನ್ಷನ್ ಮಾಡಬಹುದು ರುಪಿ ಅಂತ ಹೇಳಿ they are paying 9.5. 0.95 ಡೈರೆಕ್ಟ್ ಆಗಿ ರೌಂಡ್ ಫಿಗರ್ ಮಾಡಿ ನೋಡ್ಬೋದು. ದಿಸ್ ವಾಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀರಾ. ಈ ಸ್ಟೇಟ್ಮೆಂಟ್ ಒಂದು ಮತ್ತೆ ಹೈಲೈಟ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ ಆಗಿ ಇದು ಒನ್ ಮೋರ್ ಕ್ಯಾಟಗರಿ ಆಫ್ ಇನ್ಸಫಿಷಿಯಂಟ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರುವಂತ ಒಂದು ಕ್ಯಾಟಗರಿ ಸಮ್ಸ್ ಆಗಿರುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗಿರುವಂತದ್ದು ಹೌ ದ ಇನ್ಫಾರ್ಮೇಶನ್ಸ್ ಹ್ಯಾವ್ ಬಿನ್ ಗಿವನ್ ಅನ್ನೋದ್ರ ಬಗ್ಗೆ ನೋಡ್ಕೊಳ್ತೀರಾ. ದಿಸ್ ಇಸ್ ವಾಟ್ ಒನ್ ಮೋರ್ ಎಕ್ಸಾಂಪಲ್ ವಿತ್ ರಿಗಾರ್ಡ್ ಟು ದಿಸ್. ಥ್ಯಾಂಕ್ ಯು.